ಇನ್ನು ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವಿನ ಈ ಸಂಬಂಧ ಇದೆಯಲ್ಲ, ಸಂಬಂಧ ನಿಧಾನಕ್ಕೆ ಏನಾದರೂ ಹಳಸ್ತಾ ಇದೆಯಾ, ವೈಮನಸ್ಸು ಏನಾದರೂ ಮೂಡಿದೆಯಾ? ಯಾಕಂದರೆ ಈ ಮುಂದಿನ ಚುನಾವಣೆಗಳಿದಾವಲ್ಲ, ಪಂಚಾಯತಿ ಚುನಾವಣೆಗಳು, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ, ಅದನ್ನು ಬಿ ಜೆ ಪಿ ಏನಾದರೂ ಏಕಾಂಗಿಯಾಗಿ ಅದನ್ನು ಎದುರಿಸುತ್ತಾ, ಇದರಲ್ಲಿ ಜೆ ಡಿ ಎಸ್ಸನ್ನು ದೂರ ಇಡುತ್ತಾ? ಇಂಥ ಪ್ರಶ್ನೆಗಳು ಎದ್ದಿವೆ. ನಿನ್ನೆ ಸಭೆಯಲ್ಲಿ ಬಿ ಜೆ ಪಿ ನಾಯಕರು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಂಥ ಸಭೆ ಇದು. ವಿಜೇಂದ್ರ ನೇತೃತ್ವದಲ್ಲಿ ಪರಾಜಿತ ಅಭ್ಯರ್ಥಿಗಳನ್ನೇನು ಎಂ ಪಿ ಚುನಾವಣೆಯಲ್ಲಿ ಸೋತಿರುವಂಥವರು, ಎಮ್ ಎಲ್ ಎ ಚುನಾವಣೆಯಲ್ಲಿ ಸೋತಿರುವಂಥವ್ರನ್ನ ಸೇರಿಸಿ ಸಭೆ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳಾಯಿತು. ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆಗಳು, ಬಹಳಷ್ಟು ವಿಚಾರಗಳು ಬಂದು ನಡುವೆ ಯಡಿಯೂರಪ್ಪನವರು ಕೂಡ ಮಧ್ಯಪ್ರವೇಶ ಮಾಡಬೇಕಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಯಿತು. ಆವಾಗ ಇನ್ನೂ ಕೂಡ ಸ್ಪಷ್ಟ ನಿರ್ಧಾರಕ್ಕೆ ಬಿ ಜೆ ಪಿ ಬಂದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಯಿತು. ಜೆ ಡಿ ಎಸ್ಸನ್ನು ಸೇರಿಸ್ಕೊಂಡು ಹೋಗಬೇಕು ಬೇಡವೋ ಅಂತ. ಯಾಕಂದರೆ ಕೆಲ ಜಿಲ್ಲೆಗಳಲ್ಲಿ ಜೆ ಡಿ ಎಸ್ಸಿನ ಪ್ರಾಬಲ್ಯ ಏನು ಅನ್ನೋದ್ರ ಬಗ್ಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಜೆ ಡಿ ಎಸ್ ತುಂಬ ಪ್ರಬಲವಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಕೈ ಜೋಡಿಸಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ಹಿಂದೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ವಿ, ಎಲ್ಲೋ ಕಡೆಗೆ ಏನು ಅಂದರೆ ಈ ಸಮನ್ವಯತೆಯ ಕೊರತೆ ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು. ಜೊತೆಗೇನು ಅಂದರೆ ಅವರವರೇ ಹೋಗ್ತಾರೆ, ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರವರೇ ಹೋರಾಟ ಮಾಡ್ತಾರೆ, ನಮ್ಮನ್ನೇನು ಕನ್ಸಿಡರೇ ಮಾಡಲ್ಲ ಅನ್ನುವಂಥ ಮಾತನ್ನು ಖುದ್ದು ಕುಮಾರಸ್ವಾಮಿ ಹೇಳಿರುವಂಥದ್ದು. ಅದರ ಮುಂದುವರೆದ ಭಾಗ ಇದು. ಪಂಚಾಯತ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿ ಜೆ ಪಿನಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ. ಏನು ನಡೀತಾ ಇದೆ? ರಂಗನಾಥ್, ನಿನ್ನೆ ಬಿಜೆಪಿ ವಿಶೇಷ ಸಭೆಯನ್ನ ನಡೆಸಿರುವಂತದ್ದು. ಬಹುತೇಕ ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಲ್ಲಿ, ಮೇ ತಿಂಗಳಿನಲ್ಲಿ ರಾಜ್ಯ ಸರ್ಕಾರ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ನಡೆಸಬಹುದು ಅನ್ನುವಂತ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ನಿನ್ನೆ ಪರಾಜಿತರನ್ನ ಕರೆದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈ ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಉದ್ದೇಶವನ್ನು ಕೂಡ ಹೇಳಲಾಗಿತ್ತು, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸಭೆಯ ಚುನಾವಣೆ ವಿಚಾರವಾಗಿ ಅನ್ನುವಂತಹ ಒಂದು ಅಜೆಂಡಾವನ್ನು ಕೂಡ ಇಟ್ಕೊಳ್ಳಾಗಿತ್ತು. ಆದ್ರೆ ನಿನ್ನೆ ಚರ್ಚೆ ನಡೆಸುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಚುನಾವಣೆಗೆ ಸಂಬಂಧಪಟ್ಟಂತ ವಿಚಾರವನ್ನ ಮಾತನಾಡುವಂತಹ ಸಂದರ್ಭಕ್ಕೆ ಮೈತ್ರಿ ವಿಚಾರದಲ್ಲಿ ಯಾವುದೇ ಒಂದು ಪ್ರಸ್ತಾಪವನ್ನು ಕೂಡ ಮಾಡಿಲ್ಲ. ಯಾಕೆಂದ್ರೆ ರಾಜ್ಯದಲ್ಲಿ ಈಗ ಜೆಡಿಎಸ್ ನ ಜೊತೆಗೆ ಮೈತ್ರಿ ಇರುವಂತಹ ಕಾರಣಕ್ಕಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದು ಎಷ್ಟರ ಮಟ್ಟಿಗೆ ಅನ್ವಯ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನು ನಿನ್ನೆ ಕೊಟ್ಟಿಲ್ಲ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ನಮ್ಮ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ಬೇಕು ಅನ್ನುವಂತ ಒಂದು ಮಾತುಗಳನ್ನ ಸಭೆಯಲ್ಲಿ ನಾಯಕರು ಹೇಳಿದ್ದಾರೆ ಹೊರತು ಈ ಮೈತ್ರಿ ವಿಚಾರವಾಗಿ ಯಾವುದೇ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ಪರಾಜಿತ ಅಭ್ಯರ್ಥಿಗಳ ಒಂದು ಅಳಲಾಗಿದೆ. ಯಾಕೆಂದ್ರೆ ಕೆಲವು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ಪ್ರಾಬಲ್ಯ ಇದೆ, ಕೆಲವು ತಾಲೂಕ್ ಪಂಚಾಯತ್ ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ಪ್ರಾಬಲ್ಯ ಇದೆ, ಕೆಲವು ತಾಲೂಕುಗಳಲ್ಲಿ ಮತ್ತು ಜಿಲ್ಲೆಗಳಲ್ಲೂ ಕೂಡ ಜೆಡಿಎಸ್ ನ ಪ್ರಾಬಲ್ಯ ಇದೆ. ಹೀಗಾಗಿ ಅಂತಹ ಜಿಲ್ಲೆ ಮತ್ತು ಅಂತಹ ಕ್ಷೇತ್ರಗಳಲ್ಲಿ ನಾವು ಯಾವ ಯಾವ ರೀತಿಯಲ್ಲಿ ನಮ್ಮ ಒಂದು ನಿಲುವನ್ನು ತೋರ್ಪಡಿಸಬೇಕು ಅನ್ನುವಂತ ವಿಚಾರದ ಬಗ್ಗೆ ಕೂಡ ಈ ಪರಾಜಿತರಿಗೆ ನಿನ್ನೆ ಸಭೆಯಲ್ಲಿ ಯಾವುದೇ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಪ್ರಮುಖವಾಗಿದ್ದಂತಹ ವಿಚಾರ ಏನಂದ್ರೆ ಜೆಡಿಎಸ್ ನ ಜೊತೆಗಿನ ಮೈತ್ರಿ ಮುಂದುವರಿಯುತ್ತೋ ಇಲ್ಲವೋ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಇಲ್ಲ ಅನ್ನುವಂಥದ್ರ ಬಗ್ಗೆ ನಿನ್ನೆ ಪಾಲ್ಗೊಂಡಿದ್ದಂತಹ ಪರಾಜಿತರು ಯಾವುದೇ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. ನಿನ್ನೆ ಸಭೆಯಲ್ಲಿ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯರು ಕೂಡ ಮುಂದುವರಿಯುವಂತಹ ವಿಚಾರದ ಬಗ್ಗೆ, ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವಂತಹ ವಿಚಾರದ ಬಗ್ಗೆ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕ್ಷೇತ್ರಗಳಿಗೆ ಹೋಗಿ, ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಸಭೆಯನ್ನು ನಡೆಸುವಂತಹ ವಿಚಾರದ ಬಗ್ಗೆ, ಪರೋಕ್ಷವಾಗಿ ಯತ್ನಾಳ್ ತಂಡದ ಒಂದು ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿಸುವಂತ ವಿಚಾರದ ಬಗ್ಗೆ, ಇದರ ಬಗ್ಗೆ ಮಾತನಾಡಿದ್ರೆ ಹೊರತು ಮೈತ್ರಿ ವಿಚಾರವಾಗಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷದ ನಿಲುವು ಏನಿದೆ ಮತ್ತು ಪಕ್ಷ ಯಾವ ರೀತಿಯಲ್ಲಿ ನಡೆದುಕೊಳ್ಳುತ್ತೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ದೊಡ್ಡ ಮಟ್ಟದ ಮಾಹಿತಿಯನ್ನ ಪರಾಜಿತ ಅಭ್ಯರ್ಥಿಗಳಿಗೆ ಕೊಟ್ಟಿಲ್ಲ. ಹೀಗಾಗಿ ನಿನ್ನೆ ಸಭೆಯಲ್ಲಿ ಯಾವುದೇ ಸ್ಪಷ್ಟತೆಯನ್ನು ಕೊಡದಂತ ಕಾರಣಕ್ಕಾಗಿ ಪರಾಜಿತರಿಗೆ ಕೂಡ ಸ್ಥಳೀಯ ಸಂಸ್ಥೆ ಮುಂದಿನ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ಬೋದು, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಸೇರಿದಂತೆ ಇಲ್ಲಿ ಪಕ್ಷ ಏಕಾಂಗಿಯಾಗಿ ಚುನಾವಣೆಗೆ ಹೋಗತ್ತಾ ಅಥವಾ ಮೈತ್ರಿ ಜೊತೆಯಲ್ಲಿ ಹೋಗತ್ತಾ ಅನ್ನುವಂಥದ್ರ ಬಗ್ಗೆ ನಮ್ಗೆ ಯಾವುದೇ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ ಅನ್ನುವಂತ ಒಂದು ಆಕ್ಷೇಪ ನಿನ್ನೆ ಪಾಲ್ಗೊಂಡಿದ್ದಂತಹ ಪರಾಜಿತರಲ್ಲಿ ಒಂದಷ್ಟು ವ್ಯಕ್ತವಾಗಿದೆ. ಹೀಗಾಗಿ ಮೈತ್ರಿ ವಿಚಾರದಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಬಿಜೆಪಿಯ ನಿಲುವು ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.